ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮಾತಾಡಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜಿಂದಾಬಾದ್ ಜಿಂದಾಬಾದ್, ಬಿಜೆಪಿ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಬಿಜೆಪಿ ಜಿಂದಾಬಾದ್. ಉಪಮುಖ್ಯಮಂತ್ರಿ ಆಗುವವರೆಗೂ ಬೆಳೆಸದಂತವ್ರು ಅಷ್ಟೇ ಅಲ್ಲ, ಪ್ರತಿಷ್ಠಿತ ಖಾತೆಗಳನ್ನ ಎಲ್ಲವನ್ನೂ ನನಗೆ ಕೊಟ್ಟಿದ್ರು. ನಿಮ್ಗೆ ಗೊತ್ತಿಲ್ಲ, PWD ಮಿನಿಸ್ಟರ್ನೂ ನಾನೇ, ಸಮಾಜ ಕಲ್ಯಾಣ ಮಂತ್ರಿನೂ ನಾನೇ. ಹಿಂದೆ ಅವರಿದ್ದಾಗ ಈ ಕನ್ನಡ ಸಂಸ್ಕೃತಿ ಇಲಾಖೆ ಈಗ ಹೇಳಿದ್ರಲ್ಲ, ಜಯಂತಿಗಳ ಆಚರಣೆ, ನಿಗಮಗಳ ಸ್ಥಾಪನೆ ಮಾಡುವಾಗನೂ ನಾನು ಕೆಲವು ದಿವಸ ಸಮಾಜ ಕಲ್ಯಾಣ ಮಂತ್ರಿನೂ ಇದ್ದೆ, ಸಣ್ಣ ನೀರಾವರಿ ಮಂತ್ರಿನೂ ಇದ್ದೆ, ಮತ್ತು RDPR ಮಂತ್ರಿ ಕೂಡ ಆಗಿದ್ದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಯಾಕೆ ಇದನ್ನು ನಾನು ನೆನಪು ಮಾಡ್ಕೊಳ್ತೇನೆ ಅಂದ್ರೆ, ಯಡಿಯೂರಪ್ಪನವರು ಜಾತಿ, ಧರ್ಮ, ಬಡವ, ಬಲ್ಲಿದ ಅಂತಕ್ಕಂಥ ಯಾವುದೇ ವಿಚಾರವನ್ನು ತಲೆಯೊಳಗಿಟ್ಟುಕೊಳ್ಳದೇ ಸರ್ವರ ಕಲ್ಯಾಣ ಬಯಸಿದಂತವರು ಯಡಿಯೂರಪ್ಪನವರು. ಅಂತ ಒಬ್ಬ ಶ್ರೇಷ್ಠ ನಾಯಕನ ಸುಪುತ್ರರು BY ರಾಘವೇಂದ್ರ ಅವರು ಮತ್ತು ವಿಜೇಂದ್ರ ಅವರು. ನನಗೆ ಆತ್ಮವಿಶ್ವಾಸ ಅದ, BY ರಾಘವೇಂದ್ರ ಅವರು ಮತ್ತು ವಿಜೇಂದ್ರ ಅವರು ಅವ್ರ ತಂದೆ ಹೆಜ್ಜೆಯಲ್ಲೇ ಹೆಜ್ಜೆ ಹಾಕ್ತಾರೆ, ಅವರ ತಂದೆ ಮಟ್ಟಕ್ಕೆ ಎತ್ತರಕ್ಕೆ ಬೆಳೀತಾರಂತಕ್ಕಂಥ ವಿಶ್ವಾಸದ ಆ ವಿಶ್ವಾಸವನ್ನ ಸಾಕಾರಗೊಳಿಸಲಿಕ್ಕೆ ನಿಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ನಿಮ್ಮ ಬಂದು ನಿಂತಿದ್ದೀವಿ ಬಂಧುಗಳು. ಯಡಿಯೂರಪ್ಪನವರು ಬರೀ ಬಾಯಿಲಿಂದ, ಭಾಷಣದಿಂದ ಬಡವರು ಉದ್ಧಾರ ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ಯಾರೂ ಉಪವಾಸ ಮಾಡಬಾರ್ದು ಅಂತ ಅಕ್ಕಿ ಕೊಟ್ಟಿನಿ, ಕೋಳಿ ಕೊಟ್ಟಿನಿ, ಕುರಿ ಕೊಟ್ಟಿನಿ, ಕೊಯ್ಕೊಂಡು ತಿಂದ್ರು ಅಂತ ಭಾಷಣ ಮಾಡ್ತಾರ. ನೀವು ನೋಡಿರಲಿಲ್ಲ, ಗೊತ್ತಿಲ್ಲ. ಬರೀ ಸುಳ್ಳನ್ನ ಹೇಳೋದು, ಸತ್ಯ ಎಂದು ಸಿದ್ದರಾಮಯ್ಯನವರು ಹೇಳಲಿಲ್ಲ. ದೀನದಲಿತರ ಕಲ್ಯಾಣಕ್ಕೆ ಅವರು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಲಿಲ್ಲ. ಕಳೆದ ವರ್ಷ 11,144 ಕೋಟಿ SCP ಹಣವನ್ನ KSRTCಗೆ ಗ್ಯಾರಂಟಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಇನ್ನುಳಿದ ಗ್ಯಾರಂಟಿಗಳಿಗೆ ಹಂಚಿರ್ತಕ್ಕಂಥದ್ದು SC ST ಅನುದಾನ. ಈ ವರ್ಷ 14,242 ಕೋಟಿ ರಾಜೀವ್ರವರು ತಕ್ಕೊಂಡ 2 ವರ್ಷ ಸೇರಿ ಬಜೆಟ್ನಲ್ಲಿ 25,000 ಕೋಟಿ ನಿಮ್ಮ ಹಣವನ್ನ ತೆಗೆದು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋ ಸಲುವಾಗಿ ದಾನ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ರಾಜಕಾರಣ. ಎಲೆಕ್ಷನ್ 3 ಸರಿ ಅವರಿಗೆ ಈ ಜಿಲ್ಲೆಗೆ ಅವಕಾಶವನ್ನು ಕೊಟ್ಟು ಮತ್ತು ಸಾಕಷ್ಟು ಅಭಿವೃದ್ಧಿನೂ ಸಹ ಅವರು ಮಾಡಿದ್ದಾರೆ. ಆಗ್ಲೇ ರಾಜಗೌಡರು ಹೇಳ್ತಿದ್ರು, ಇಲ್ಲಿ ಕಾರಜೋಳ ಸರ್ ಹೇಳ್ತಾ ಇದ್ರು. ಹೌದು, ನಮ್ಮ ನಗರ, ಅದಕ್ಕೆ ಶಿವಮೊಗ್ಗ ನಗರಕ್ಕೆ ಇವತ್ತು ಫ್ಲೈಓವರ್ಗಳು ತುಂಬಾ ಅವಶ್ಯಕತೆ ಇತ್ತು. ಆ ಫ್ಲೈಓವರ್ಗಳಿಂದ ಎಷ್ಟೋ ಒಂದು ಕಡೆಗೆ ನಾವು ಸಹ ರೈಲ್ವೆ ಹಳಿ ಗೇಟ್ ಹತ್ರ ಎಲ್ಲ ಗಂಟೆ ಕಾಯ್ತಕ್ಕಂಥ ಪರಿಸ್ಥಿತಿ ಇತ್ತು. ಅದೆಲ್ಲ ಇವತ್ತು ಅವಾಯ್ಡ್ ಆಗಿದೆ. ಅಭಿವೃದ್ಧಿ ಪಥದಲ್ಲಿ ಅವರು ಒಬ್ಬರು ಸಂಸದರಾಗಿ, MP ಆಗಿ ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ. ಅವ್ರಿಗೆ ಮತ್ತೊಂದು ಸಾರಿ ಈ ಕ್ಷೇತ್ರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದನ್ನ ನಾವು JDSನವರಾಗಿ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಇರುತ್ತೆ. ಅವರು ಮತ್ತೊಂದು ಸಾರಿ ಈ ಕ್ಷೇತ್ರದ MP ಆಗಿ ಹೊರಹೊಮ್ಮಿ, ಬಹುಶಃ ನಮ್ಗೆ ಈ ಸರಿ ಬರೀ MP ಆಗಿ ಸಿಗಲ್ಲ, ನಮ್ಮ ಒಳ್ಳೆ ಉತ್ತಮವಾದ ಒಂದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳನ್ನೂ ಸಹ ಆಗಿ ಅವರನ್ನ ನಾವೆಲ್ಲ ನೋಡ್ತಕ್ಕಂತಹ ದಿನ ಅದು ಕೂಡಲೇ ಬರಲಿ. ಅದೆಲ್ಲದಕ್ಕೂ ಮುಖ್ಯ ಕಾರಣ ತಮ್ಮೆಲ್ಲರ ಶ್ರಮ, ಪರಿಶ್ರಮ ಯಾವ ಮಟ್ಟಕ್ಕಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಬಹಳಷ್ಟು ಶ್ರಮ ವಹಿಸಿದಾಗ ಮಾತ್ರ ಆ ಗುರಿ ತಲುಪಕ್ಕೆ ಸಾಧ್ಯ. ಅದು ಹೆಚ್ಚಿನ ಒಂದು ಇದರಲ್ಲಿ ತಲುಪಬೇಕಂದ್ರೆ ನಿಮ್ಮ ಪರಿಶ್ರಮ ಬಹಳ ಮುಖ್ಯ ಇದೆ. ಆ ಪರಿಶ್ರಮ ನಿಮ್ಮೆಲ್ಲರಿಂದ ಸಿಗುತ್ತೆ. ಬಹುಶಃ ಮಧ್ಯಾಹ್ನದ ಹೊತ್ತು ತಮಗೂ ಎಲ್ರಿಗೂ ಬೆಳಗ್ಗೆಯಿಂದ ಕಾಯ್ಕೊಂಡ ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಈ ಹೊಂದಾಣಿಕೆಯ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬೆಂಬಲ ಜೊತೆಗೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ಇರೋದ್ರಿಂದ ನಾವು ಸಹ ಈ ಫಂಕ್ಷನ್ಗೆ ಕರೆದು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಕೊಡ್ತದೋ ಅದಕ್ಕಿಂತ ಹೆಚ್ಚು ಮತಗಳನ್ನು ನಮ್ಮ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ರಾಘಣ್ಣ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಕಮಲದ ಕೊಡೋದ್ರ ಮುಖೇನ
ದೊಡ್ಡ ಅಂತರದಲ್ಲಿ ಗೆಲ್ಲೋದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು, ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಒಂದು ಶುಭ ಸಂದರ್ಭ ಬಂದಿರತಕ್ಕಂಥ ಎಲ್ಲ ನಮ್ಮ SC ಮತ್ತು ST ಸಮಾಜದ ಎಲ್ಲ ಮುಖಂಡರಿಗೆ, ತಾಯಂದ್ರಿಗೆ, ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ. ಅದೆಲ್ಲವನ್ನು ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಸೇರಿ ಮಾಡಿದ್ದೇವೆ. ಇನ್ನೇನೇ ಕೆಲಸ ಕಾರ್ಯ ಉಳಿದಿದ್ರು ಸಹ ಅದನ್ನು ಮಾಡಿಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟು ನೀವೆಲ್ಲ ಒಟ್ಟಾಗಿ ಒಂದಾಗಿ ಮನೆ ಮನೆಗೆ ಹೋಗಿ ಮತದಾನ ದಿವಸ ರಾಘವೇಂದ್ರ ಅವರ ಗುರುತು, ಮೋದಿಯವರ ಗುರುತು, ಕಮಲದ ಹೂವಿನ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡೋದ್ರ ಮೂಲಕ ಅವರನ್ನು ದೊಡ್ಡ ಅಂತರದಲ್ಲಿ ಹೋದ ಸಾರಿಗೆ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸಿಕೊಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳು ಧನ್ಯವಾದ.